ನಾನು ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಕ್ಷ ಮಾಡಿ ಪಕ್ಷದ ಅಧ್ಯಕ್ಷ ಆಗಿದ್ಕೊಂಡು ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ. ಅದನ್ನು ಕೂಡ ಪಕ್ಷ ಎಲ್ಲ BLAಗಳನ್ನ ಈಗಾಗಲೇ ನೇಮಕ ಕೆಲವು ನಾವು ಮಾಡಿದ್ದೀವಿ, BJP ಅವರು ಮಾಡಿದ್ದಾರೆ, ಎಲ್ಲ ದಳದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವು ಏನು ಮಾಡಬೇಕು, ಇನ್ನು ಕೆಲವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ನಾವು ಎಲ್ಲರಿಗೂ ಕೂಡ ಈ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಇರೋರು ಯಾರು ಕೂಡ ಕಳ್ಕೊಳ್ಬಾರ್ದು ಅಂತ ಈಗ ಕೆಲವರು ಗೃಹಜ್ಯೋತಿ, ಗೃಹಲಕ್ಷ್ಮಿ ವಿಚಾರಕ್ಕೂ ಕೂಡ ನಾವು ಅವರಿಗೆ ಜಾಗೃತಿ ಮೂಡಿಸಬೇಕು. ನೀವೇ ಕೆಲವೆಲ್ಲ CAG ಬರೆದಂಥ ವರದಿಗಳ ಆಧಾರದ ಮೇಲೆ ತಾವು ಏನು ಬೇಕಾದಷ್ಟು ಕೆಲವೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂತು, ಅವರು ಕೂಡ ಕರೆಕ್ಟಾಗಿ ಆ ಮಾಹಿತಿಯನ್ನು ಯಾರು ಕೊಡ್ತಾ ಇದ್ದೀವಿ, ಯಾವ ಊರವ್ರು ಕೊಡ್ತಾ ಇದ್ದೀವಿ, ಕರೆಕ್ಟಾಗಿ ಕೊಡ್ತಾ ಇದ್ದೀವ, ಅವನ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಬೇರೆ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಇದೆಲ್ಲ ಕೂಡ ನಾವು ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಇನ್ನೊಂದು 3 ದಿನದಲ್ಲಿ ಆ ಫಾರಮ್ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡೋಂಥ ಕೆಲಸ ಮಾಡ್ತೇನೆ. ಯಾಕೆಂದರೆ ಇವತ್ತು ಹೀಗೆ ಮಾಡೋಣ ಅಂತಂದರೆ ಇದು ಮಿಕ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ 2-3 ದಿನ ಟೈಮ್ ಕೊಡ್ತಾ ಇದ್ದೀವಿ. ಫಸ್ಟು ನನಗೆ ಮತದಾನದ ಹಕ್ಕು, ಆಮೇಲೆ ಮಿಕ್ಕಿದೆಲ್ಲ ವಿಚಾರ ಆ್ಯಂಡ್ ಬೇರೆ ಬೇರೆ ವಿಚಾರ ಇದೆ. ನಾನು ಇದು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಇದ್ರ SIR ವಿಚಾರದಲ್ಲಿ ಇನ್ನು ನೆಕ್ಸ್ಟು ತಿರ್ಗಾ ಒಂದು 3-4 ದಿನದಲ್ಲಿ ಇನ್ನು ಕೆಲವ್ರಿಗೇನು ಸಮಸ್ಯೆಗಳು ಹಳ್ಳಿಗಳಲ್ಲಿ ಬರ್ತಾ ಇದೆ, ಮತದಾರ ಬೂತಲ್ಲಿ ಬರ್ತಾ ಇದೆ, ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಏನೇನು ಬೇಕು ರೆಕ್ಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಮಾಹಿತಿಯನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ. ಏತಕ್ಕೆ ನನ್ನ ಡ್ಯೂಟಿ ಜಾಗೃತಿ ಮೂಡಿಸುವಂಥದ್ದು. ಸಂವಿಧಾನದಲ್ಲಿ ಅವರು SIR ಮಾಡಬೇಕು ಅಂತೇಳಿ ಕೋರ್ಟಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡ್ತದೆ. ನಾವು ಈಗಾಗಲೇ ರೆಸಲ್ಯೂಷನ್ ಮಾಡಿದ್ದೀವಿ, ಕ್ಯಾಬಿನೆಟ್ ರೆಸಲ್ಯೂಷನ್ನು. ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ, ಅದು ಬೇರೆ ವಿಚಾರ. ಅದು ನಮ್ಮ ಹೋರಾಟ ಬೇರೆ. ಆದರೆ ಹಕ್ಕಿಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈಗ ಅವ್ರು ಹೇಳಿದ್ರು ರೈತ ಸಂಘದವರು ಪ್ರತಿಭಟನೆ ಮಾಡ್ತಾರೆ, ರೈತರು ಪ್ರತಿಭಟನೆ ಮಾಡ್ತಾರೆ ಅಂತ. ಅದು ಅವ್ರು ಮಾಡೋರು ಅವರು ಜಾಗೃತಿ ಮೂಡಿಸೋಕ್ಕೆ ಮಾಡ್ತಾ ಇದ್ದಾರೆ. ಅದು ಏನು ಮಾಡ್ತಾರೆ ಅದಕ್ಕೆ ನಾನು ಅವ್ರಿಗೆ ಯಾರಿಗೂ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋಂಥ ಹಕ್ಕು ಎಲ್ಲರಿಗೂ ಕೂಡ ಇದೆ, ನಿಮಗೂ ಇದೆ. ಮಾಧ್ಯಮದವ್ರಿಗೆ ನೀವು ಏನು ಹೋರಾಟ ಮಾಡೋಕ್ಕೂ ನಿಮಗೂ ಹಕ್ಕಿದೆ, ನೀವು ಮಾಡಿ. ಒಂದು ತಿಂಗಳಲ್ಲಿ 5.5 ಕೋಟಿ ಜನರು ರೀಚ್ ಆಗುತ್ತೆ. 5.5 ಕೋಟಿ ಕುಟುಂಬ, 4.5 ಕೋಟಿ ಜನರಿಗೆ ನಾವು ಅನ್ನಭಾಗ್ಯ ಕೊಡ್ತಾ ಇದೀವಿ. ಅಂದರೆ ಆ ಕುಟುಂಬಕ್ಕೆ ಇನ್ನು ಸಾಹುಕಾರಗಳಿದ್ದಾರೆ. ನಾನು ಹೇಳ್ತಾ ಇದ್ದು ಬಡವರು ಎಲಿಜಿಬಲ್ ಕಾರ್ಡು, APL BPL ಕಾರ್ಡ್ ಇರೋದೇ ಅಷ್ಟಿದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ತೆಗೆದುಕೊಂಡಿರೋದು ನಮ್ಮ ಹತ್ರ ದಾಖಲೆ ಇರೋದು 5.5 ಕೋಟಿ. ಮಿಕ್ಕಿದಿನ ಜನಸಂಖ್ಯೆ ಕೆಲವು ಏನು ಸರ್ಟಿಫಿಕೇಟ್ ತೆಗೆದುಕೊಳ್ಳದೆ ಇರೋದು ಬೇಕಾದಷ್ಟು ಜನ ಇದ್ದಾರೆ. ಇದು ಸರ್ಕಾರ ನೇಮಕ ಮಾಡಿರೋಂಥ ದಿನಾಂಕಗಳು. ನಾನು ಬೇರೆ ಇರೋ ಟೈಮಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ಒಂದು ಹೇಳಿದೀನಿ ಕೇಳಿ. ಬಹಳ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನೀವು ಯಾರು ಮತ ಇದೆ ಅಂತ ತಿಳ್ಕೊಂಡು ಮನೇಲಿದ್ರೆ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. DK ಶಿವಕುಮಾರ್ ಸಮೇತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಎನ್ಯುಮರೇಷನ್ ಫಾರಮ್ ಅನ್ನ ಕಂಪಲ್ಸರಿ ಫಿಲ್ ಮಾಡಿ ಕೊಡಲೇಬೇಕು. ಆಗ ಮಾತ್ರ ನನ್ನ ಓಟು ಕೂಡ ಇರ್ತದೆ, ಇಲ್ಲ ಅಂದ್ರೆ ನನ್ನ ಓಟು ಇರುವುದಿಲ್ಲ. MLA ಇರಲಿ, MP ಇರಲಿ, ಸಾಹುಕಾರ ಇರಲಿ, ಬಡವರು ಇರಲಿ, ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾನು ಹೊಸ ಎನ್ಯುಮರೇಷನ್ ಫಾರಮ್ ಅನ್ನ ಫಿಲ್ಅಪ್ ಮಾಡಲೇಬೇಕು. ಆ ಫಿಲ್ಅಪ್ ಮಾಡಲಿಲ್ಲ ಅಂದ್ರೆ BLA ಕೊಟ್ಟಂತ ಫಾರಮ್ ಆಗಲಿ ಇಲ್ಲ ನಾವೇ ಡೌನ್ಲೋಡ್ ಮಾಡ್ಕೊಂಡಂತ ಫಾರಮ್ ಆಗಲಿ ಅದ್ರೊಳಗಡೆ ತೆಗೆದುಕೊಂಡು ಹೊಸ ಫೋಟೋ ಹಾಕಿ ಸಿಗ್ನೇಚರ್ ಮಾಡಿ ಕೊಟ್ಟಾಗ ಮಾತ್ರ ಆ ಮತದಾನದ ಹಕ್ಕನ್ನ ಬದುಕಿನ ಹಕ್ಕನ್ನ ನಾವು ಕಾಪಾಡ್ತೀವಿ.
ಕಾಪಾಡ್ಕೊಳ್ತೀವಿ.